ನಮಸ್ಕಾರ ಸರ್. ಅರಣ್ಯ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ಎಲ್ಲ ವಿಷಯ ತಿಳಿಸಿದ್ರಿ. ಮತ್ತು ಶ್ರೀಗಂಧದ ಗಿಡಗಳನ್ನ ಬೆಳೆಸಿ ಮಾರೋ ಸಮಯ ನಾವು ನಿಮಗೆ ಅಂದರೆ ಕಂಪನಿಗೆ ಇನ್ಫಾರ್ಮ್ ಮಾಡಬೇಕಾ ಸರ್, ನನಗೆ ಮಾರಾಟ ಮಾಡಬೇಕು? ಯು ಆರ್ ದ ಲ್ಯಾಂಡ್ ಓನರ್. ಶ್ರೀಗಂಧದ ಮರ ಅದರಲ್ಲಿ ಬೆಳೆಸಿರೋದು ನಿಮ್ಮದು, ಕಂಪನಿದಲ್ಲ. ಕಂಪನಿ ಈಸ್ ಓನ್ಲಿ ಹೆಲ್ಪಿಂಗ್ ಯು ಟು ಗ್ರೋ. ಹಾಗಿದ್ರೆ ಔಟ್ಸೈಡ್ ಏಜೆನ್ಸಿ. ನೀವು ಓನರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕು. ವಿ ವಿಲ್ ಹೆಲ್ಪ್ ಯು. ಯು ಹ್ಯಾವ್ ಟು ಇನ್ಫಾರ್ಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನನ್ನ ಓನರ್ಶಿಪ್ಪಲ್ಲಿರುವಂಥ ಈ ಪ್ಲಾಟಲ್ಲಿ ಇಷ್ಟು ಶ್ರೀಗಂಧದ ಮರ ಇದೆ, ಈ ಶ್ರೀಗಂಧದ ಮರನ ನಾನು ಕಟಾವು ಮಾಡಿ ಮಾರಾಟ ಮಾಡಬೇಕು ಅಂತಿದ್ದೀನಿ ಅಂತ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ. ದೆನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ ವಿಲ್ ಇನ್ಸ್ಪೆಕ್ಟ್ ಯುವರ್ ಲ್ಯಾಂಡ್. ದೇ ವಿಲ್ ಅಸೆಸ್ ವಾಟ್ ಈಸ್ ಟು ಬಿ ಡನ್. That will be between owner and forest department direct. We are only trying to help you ಅಷ್ಟೇ. We don't have any share in that. We are not a party to it. ಅರ್ಥ ಆಯ್ತಾ? ನಮ್ಮದು ನಿಮ್ಮ ಓನರ್ಶಿಪ್ಪಲ್ಲಿರೋ ಟ್ರೀನ AMC ತಗೊಂಡ್ರೆ ಅದನ್ನು ಬೆಳೆಸ್ಕೊಡ್ಲಿಕ್ಕೆ ಬೇಕಾಗಿರೋ ಪ್ರೋಸೆಸ್ ಮಾಡೋವಂಥ ವಿತ್ ಸಮ್ ಎಕ್ಸ್ಕ್ಲೂಷನ್ಸ್ ಮಾಡೋವಂಥ ಸಪೋರ್ಟ್ ಲೆವೆಲ್ ಅಷ್ಟೇ. ಲೀಗಲ್ಲಾಗಿ ಯಾರೂ ಓನರ್ಶಿಪ್ಪು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿದ ಮೇಲೆ ವಾಟ್ ಎವರ್ ದಟ್ ಈಸ್ ಗ್ರೋನ್ ಇನ್ ದಟ್ ಪರ್ಟಿಕ್ಯುಲರ್ ರಿಜಿಸ್ಟರ್ಡ್ ಪ್ರಾಪರ್ಟಿ ಈಸ್ ಆಫ್ ದ ಬೈಯರ್ ಆರ್ ದಿ ಓನರ್, ನಾಟ್ ದ ಸೆಲ್ಲರ್. ಸೆಲ್ಲರ್ ಡಸಂಟ್ ಹ್ಯಾವ್ ಎನಿ ರೈಟ್ ಟು ಈವನ್ ಇಂಟರ್ಫಿಯರ್. ಈಗ ನಿಖರಾನಲ್ಲಿ ಏನಂದರೆ ನಿಮಗೆ ಲ್ಯಾಂಡ್ ರಿಜಿಸ್ಟರ್ ನಮ್ಮ ಜಾಬು ಲ್ಯಾಂಡ್ ರಿಜಿಸ್ಟರ್ ಮಾಡಿ ಕೊಡೋದು, ಮತ್ತು ನಿಮ್ಮನ್ನು ಆ ಗ್ರೋತ್ ಮಾಡೋದಕ್ಕೆ ಬೇಕಾಗಿರುವಂಥ ಸೌಕರ್ಯಕ್ಕೆ ಸಪೋರ್ಟ್ ಕೊಡೋದು ಇಫ್ ಯು ವಾಂಟ್. ಅದರ್ವೈಸ್ ವಿ ಡು ನಾಟ್ ಹ್ಯಾವ್ ಎನಿ ಲಿಂಕ್ ಇನ್ ದಟ್. ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಒಂದು ರಿಯಲ್ ಎಸ್ಟೇಟ್ ಕಂಪನಿ, ನಾವು ರಿಯಲ್ ಎಸ್ಟೇಟ್ ಕೆಲಸ ಮಾತ್ರ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಆದರೆ ನಿಮಗೇನೋ ಒಂದು ಬೆನಿಫಿಟ್ ಆಗಬೇಕು. ನೀವು ಯಾಕೆ ಬಂದು 100 ಕಿಲೋಮೀಟ್ರ್ ದೂರದಲ್ಲಿ ನಾನು ಒಂದು ಪ್ಲ್ಯಾಟ್ ತೊಗೋಬೇಕು, ನಾನು ಬೇರೆ ಕಡೆನೇ ಕಮ್ಮಿ ಬೆಲೆಗೆ ತೊಗೋಬೋದಲ್ವಾ? ಯಾರಿದೆ ಇದಕ್ಕೆ ಸಪೋರ್ಟ್, ಯಾರು? ನಾಳೆ ದಿವಸ ಕಂಪ್ನಿಗೆ ಏನಾರು ಆದರೆ ಏನು ಅಂತೆಲ್ಲ ಪ್ರಶ್ನೆಗಳು ಕೇಳಿದ್ರಿ. ಇದಕ್ಕೆಲ್ಲ ಇಲ್ಲಿದೆ ಇದೇ ಉತ್ತರ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಿಖರ ಈಸ್ ಕ್ಲಿಯರ್, ಇಟ್ ಈಸ್ ಪರ್ಫೆಕ್ಟ್, ಇಟ್ಸ್ ವಿಷನ್ ಈಸ್ ಕ್ಲಿಯರ್. ನಾವು ಅಫಾರೆಸ್ಟೇಷನ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡುವಂಥ ಒಂದು ಐಡಿಯಾನ ಕೊಡೋರು ಅಷ್ಟೇ. ಅರ್ಥ ಆಯ್ತಲ್ವಾ? ಐಡಿಯಾ ಕೊಟ್ಟು ಅದಕ್ಕೆ ಬೇಕಾಗಿರೋ ಆದಷ್ಟು ಏಜೆನ್ಸಿನ ಐಡೆಂಟಿಫೈ ಮಾಡಿ ಸೌಕರ್ಯ ಮಾಡಿಕೊಡೋರು. ಮೇ ಬಿ ಫಾರ್ ಸಮ್ ಚಾರ್ಜಸ್ ಆರ್ ವಾಟ್ ಎವರ್ ಇಟ್ ಈಸ್. ಆದರೆ ಇದರ ಓನರ್ಶಿಪ್ಪು, ಇದರ ಲಾಭ, ಇದರ ಅಪ್ರಿಸಿಯೇಷನ್, ಲ್ಯಾಂಡ್ ಅಪ್ರಿಸಿಯೇಷನು, ಶ್ರೀಗಂಧದ ಮರದ ಅಪ್ರಿಸಿಯೇಷನ್ ನಿಮ್ಮದೇ, ನಮ್ದಲ್ಲ. ನಮಗೆ ನಾಲೆಡ್ಜ್ ಇಲ್ಲ. ಬಟ್ ಭಾಳಷ್ಟು ಜನ ಈ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ ಹೇಳ್ಕೊಂಬರೋರು ಇದನ್ನು ಡಿವೇಟ್ ಮಾಡ್ತಾರೆ. ಕಾನೂನು ಪ್ರಕಾರ ಅದು ವ್ಯಾಲಿಡ್ ಅಲ್ಲ. ಓಕೆ, ನಿಮಗೆ ಲ್ಯಾಂಡ್ ಇದರ ರಿಜಿಸ್ಟರ್ ಮಾಡಿಕೊಟ್ರಲ್ಲ, ಅಥವಾ ರಿಜಿಸ್ಟರ್ ಮಾಡಿಕೊಟ್ರಲ್ಲಿ ಏನೋ ಒಂದು ಕಂಡೀಷನ್ ಹಾಕಿರ್ತಾರೆ, ದಟ್ ಈಸ್ ನಾಟ್ ಟೆನೆಬಲ್. ಆಮೇಲೆ 50% ಶೇರ್ ತೊಗೊತೀವಿ, 50% ನಿಮಗೆ ಕೊಡ್ತೀವಿ, ದಟ್ ಈಸ್ ನಾಟ್ ಎ ಸಸ್ಟೈನಬಲ್ ಥಿಂಗ್ ಅಟ್ ಆಲ್. ಓಕೆ, ಗೊತ್ತಾಯ್ತಾ? ಅದು ಮಾಡೋಕ್ಕೆ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ. ಎಸ್ ಸರ್. ನೀವು ಅನ್ಲೆಸ್ ಅಂಡ್ ಅಂಟಿಲ್ ಯು ಅಗ್ರಿ ಟು ಎ ಸ್ಪೆಸಿಫಿಕ್ ಕಾಂಟ್ರಾಕ್ಟ್ ವೇರ್ ಯು ಸೆಪರೇಟ್ಲಿ ಡೀಲ್ ವಿತ್ ದ್ಯಾಟ್, ಆವಾಗ ಅದು ಪ್ರಾವಿಷನ್ ಆಗ್ಬೋದೇನೋ ಬಿಟ್ಟರೆ, ಬಟ್ ನಾರ್ಮಲ್ ಕೋರ್ಸಲ್ಲಿ ರಿಯಲ್ ಎಸ್ಟೇಟ್ ಆ್ಯಕ್ಟಿವಿಟಿಯಲ್ಲಿ ಅದು ಫಾಲೋ ಆಗಲ್ಲ. ಸರ್, ಈಗ ಮಾರಾಟ ಮಾಡುವಾಗ ಅವರು ತಗೊಳ್ಳುವಾಗ ಎಲ್ಲ ಪೀಸು ತೊಗೊಂಡ್ಬಿಡ್ತಾರೆ, ನಮಗೇನಾದರೂ ಮನೆಗೆ ಯೂಸ್ ಮಾಡೋದಕ್ಕೆ ಅಥವಾ ನಾವು ನೋಡಿ, ಸ್ಯಾಂಡಲ್ವುಡ್ ಸ್ಟಾಕ್ನ ನೀವು ಇಟ್ಕೊಳ್ಳೋಕೆ ಹೇಗಿಲ್ಲ. ಸ್ಯಾಂಡಲ್ವುಡ್ದು ಒಂದು ಪೀಸ್ ಆಫ್ ಸ್ಯಾಂಡಲ್ವುಡ್ ಆಲ್ಸೋ ಅಫಿಷಿಯಲಿ ಪ್ರೆಸೆಂಟ್ಲಿ ಯು ಕೆನಾಟ್ ಕೀಪ್. ಗೊತ್ತಾಯ್ತಾ? ಅದಕ್ಕೆ ಪ್ರಾವಿಷನ್ ಮಾಡ್ತಾರೆ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡು ಅದಕ್ಕೆ ಒಂದು ನಾಮಿನಲ್ ಯೂಸೇಜಿಗೆ ಬೇಕಾಗಿರುವಂಥದ್ದನ್ನ ಕೊಡ್ತೀವಿ ಅಂದರೆ ನೀವು ಅಫಿಷಿಯಲಾಗಿ ಇಟ್ಕೋಬೋದು. ಅಷ್ಟೇ ಬಿಟ್ಟರೆ ಯು ಕೆನಾಟ್ ಜಸ್ಟ್ ಸ್ಟಾಕ್ ಇಟ್. ನಾನು ಒಂದು 2 ಟನ್ನು ಸ್ಯಾಂಡಲ್ವುಡ್ ನಾನು ಇಟ್ಕೊಳ್ತೀನಿ ಮನೆಯಲ್ಲಿ, ಅವೆಲ್ಲ ಯಾವುದು ಮಾಡ್ಲಿಕ್ಕೆ ಆಗಲ್ಲ. ಅವೆಲ್ಲ ಮಾಡಬಾರ್ದು. ನಿಮ್ಮದೇ ಸ್ಯಾಂಡಲ್ವುಡ್ ಟ್ರೀ ಆದರೂ ಕೂಡ ಅದರ ರೈಟ್ಸ್ ಟು ಕಟ್, ಸೆಲ್ ಆ್ಯಂಡ್ ಹೋಲ್ಡ್ ಈಸ್ ಆಫ್ ವಿತ್ ದ ಗೌರ್ಮೆಂಟ್ ಈವನ್ ಟುಡೇ. ಸೊ ನಮಗೆ ಬೇಕಾಗಿದ್ರೆ ಪರ್ಮಿಷನ್ ಕೇಳ್ಬೋದು. ನೀವು ಪರ್ಮಿಷನ್ ಅವ್ರು ನಿಮ್ಗೇನೋ ಒಂಚೂರು ಒಂದು ಸ್ಮಾಲ್ ಸ್ಟಾಕ್ನ ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಸ್ಪೆಸಿಫಿಕ್ ಆಗಿ ಕೊಡ್ಬೋದು. ದಟ್ ಏನೋ ಒಂದು 100 ಗ್ರಾಮೋ 200 ಗ್ರಾಮೋ ಇಟ್ಕೊಳ್ಳೋಕೆ ನಿಮ್ಮ ಹತ್ರ ಇಟ್ಕೊಳ್ಳೋದು ಹೇಳ್ಬೋದು. ಯಾವುದೋ ಒಂದು ಸ್ಯಾಂಡಲ್ವುಡ್ ಒಂದು ಚಿಕ್ಕದು ಚಕ್ಕೆ ಇಟ್ಕೋಬೋದು ಅಂದರೆ ಅದಕ್ಕೇನು ಪರ್ಮಿಷನ್ ಏನು ಇಲ್ಲ ಅಂತ. ಅಲ್ಲ, ಕೆಲವರು ವಿಗ್ರಹ ಅದೆಲ್ಲ ಯಾವುದು ಮಾಡ್ಲಿಕ್ಕೆ ಆಗಲ್ಲ. ನೀವು ಯಾವುದು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಅನ್ಲೆಸ್ ಯು ಹ್ಯಾವ್
ಎ ಪರ್ಟಿಕ್ಯುಲರ್ ಪ್ರಾಪರ್ ಯಾರಿಂದ ಪರ್ಚೇಸ್ ಮಾಡಿದ್ದೀರಿ, ಇದು ಬಿಲ್ಲಿಂಗ್ ಏನು, ಇದರ ಡೀಟೈಲಿಂಗ್ ಏನು ಎಲ್ಲ ಇಟ್ಕೋಬೇಕು. ಇಲ್ಲ ಅಂತಂದರೆ ದಟ್ ವಿಲ್ ಬಿಕಮ್ ಇಲೀಗಲ್ ಹೋಲ್ಡಿಂಗ್ ಆ್ಯಂಡ್ ಯು ಮೇ ಬಿ ಗೆಟ್ ಇನ್ ಟು ಸೀರಿಯಸ್ ಪ್ರಾಬ್ಲಮ್. ಓಕೆ, ಸೊ ಕಟಾವ್ ಅಂದರೆ ಟೋಟಲ್ ಒಂದೇ ಸರಿ ಟೋಟಲ್ ಅದು ಅವ್ರು ಮಾಡ್ತಾರೆ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡೋ ಅಷ್ಟೇ ನಿಮ್ಮ ಜವಾಬ್ದಾರಿ. ಮಿಕ್ಕಿದ್ದೆಲ್ಲ ಅವರ ರೂಲ್ಸ್ ಪ್ರಕಾರ ನಿಮಗೆ ಪ್ಲ್ಯಾನ್ ಕೊಡ್ತಾರೆ. ಯು ಹ್ಯಾವ್ ಟು ಗೆಟ್ ಮನಿ. ಅರ್ಥ ಆಯ್ತಾರೆ? ನಿಮಗೆ ದುಡ್ಡು ಬರುತ್ತೆ. ಆಮೇಲೆ ನೀವು ಇಷ್ಟು ವರ್ಷನೇ ಆದಮೇಲೆ ಮಾರಬೇಕು ಅಂತ ಏನಿಲ್ಲ. ನೀವು ಮಾರೋವಾಗ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಅಲ್ಲಿವರೆಗೂ ಗಿಡ ಅಲ್ಲಿದೆ ಅಷ್ಟೇ. ಓಕೆ, ಅದು ಸೆಕ್ಯೂರಿಟಿ ಮಾಡೋದು ನಿಮ್ಮ ಜವಾಬ್ದಾರಿ. ಅದು ನೀವು ನಿಮ್ಗೆ ಬೇಕು ಅಂದರೆ ಸೆಕ್ಯೂರಿಟಿ, ಇಲ್ಲ ಕಳ್ತನ ಆದರೆ ನಿಮ್ದಲ್ಲ ಅಷ್ಟೇ. ಓಕೆ ಸರ್, ಹಾಗೆ ಈಗ ಒಂದು ಸರಿ ಕಟಾವ್ ಆದರೆ ಭೂಮಿ ಕ್ಲಿಯರ್ ಆಗುತ್ತೆ, ಮತ್ತೆ ಬೆಳೆ ಹಾಕ್ಬೋದಾ? ಮತ್ತೆ ಬೆಳೆ ಹಾಕ್ಬೋದು. ನಾರ್ಮಲ್ಲಾಗಿ ಒಂದು ಸಾರಿ ಒಂದು ರೊಟೇಷನ್ ಆದಮೇಲೆ ಮತ್ತೆ ಅದೇ ಜಾಗದಲ್ಲಿ ಬೆಳವಣಿಗೆ ಮಾಡಿಸ್ಬೇಕು ಅಂತಂದರೆ ನಿಮಗೆ ಅದರ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸು, ಸಾಯಿಲ್ ಫರ್ಟಿಲಿಟಿ ವ್ಯಾಲ್ಯೂಸ್ ಎಲ್ಲ ಬರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ರೊಟೇಷನ್ ಆಫ್ ಕ್ರಾಪ್ಸ್ ಅಂತ ಮಾಡ್ತಾರೆ. ಅಂದರೆ ಈ ಸಲ ಒಂದು ಬೆಳೆ ಬಂದರೆ ನೆಕ್ಸ್ಟ್ ಇನ್ನೊಂದು ಬೆಳೆ ಬೆಳೀತಾರೆ, ಅದಕ್ಕೆ ಬೇಕಾಗಿರೋ ಸೌಕರ್ಯ ಆದಮೇಲೆ ಇನ್ನೊಂದು ಬೆಳೆ ಬೆಳೀತಾರೆ, ಆವಾಗ ಮತ್ತೆ ಆ ಸೈಕಲ್ಗೆ ವಾಪಸ್ ಬರ್ಬೋದು. ಬಟ್ ಇದು ಅದೇ ಜಾಗದಲ್ಲಿ ಬೆಳೆದಿರ ಗ್ರಿಡ್ನ ಚೇಂಜ್ ಮಾಡಿದ್ರೆ ಆಯಿತು. ಈಗ 12 ಫೀಟ್ ಬೈ 12 ಫೀಟ್ ಗ್ರಿಡ್ ಅಂತ ಹೇಳಿದೆ. ಅಂದರೆ ನೀವು ಒಂದು ಟೇಬಲ್ ಹಾಕಿ ಹಾರಿಜಾಂಟಲ್ ವರ್ಟಿಕಲ್ ಕಾಲಮ್ಸ್ ಹಾಕಿ ಒಂದು ಗ್ರಿಡ್ ಅಂತ ಮಾಡಿದ್ರೆ ಆ ಜಾಗ ಬಿಟ್ಟು ಆಲ್ಟರ್ನೇಟ್ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ನೀವು ಬೆಳೆಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರ್, ಈಗ ಶ್ರೀಗಂಧದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಆ ಮಿಲಿಯಾ ಡೂಬಿಯಾ ಒಂದು ಸಸಿ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಷಯ ಇದೆ. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಜೊತೆ ಕೇಳ್ತೀನಿ ಸರ್. ಥ್ಯಾಂಕ್ ಯು.